ಸ್ಪೀಡ್ ಪ್ಲಸ್ ಸ್ಪೆಷಲ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ನೀವು ಎಲ್ಲರೂ ಯಾವುದಾದ್ರೂ ಒಂದು ಟೈಮಲ್ಲಿ ಮನೆ ಒಳಗಡೆ ಸಿಕ್ಕಾಕಬಿಟ್ಟಿರ್ತೀವಿ. ಆಚೆಗಡೆಯಿಂದ ಲಾಕ್ ಹಾಕ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಕರೆಂಟ್ ಹೋಗ್ಬಿಟ್ಟಿರುತ್ತೆ, ಮನೇಲೇನು ಊಟ ಇರಲ್ಲ, ನೀರು ತಂದಿಟ್ಟಿರಲ್ಲ, ಹಾಗೆ ಮೊಬೈಲು ಒಂಚೂರು ಕೆಟ್ಟೋಗ್ಬಿಟ್ಟಿರುತ್ತೆ, ಅಥವಾ ಯಾರು ಕಾಲೇ ಎತ್ತುತ್ತಾ ಇರಲ್ಲ ನಿಮ್ಮದು. ಇಂಥ ಸಿಚುವೇಷನ್ನಲ್ಲಿ ನಿಮಗೆ ಸಡನ್ನಾಗಿ ಹೊಟ್ಟೆ ಹಸಿಯೋಕ್ಕೆ ಶುರು ಆಗುತ್ತೆ, ಗಂಟ್ಲು ಒಣಗೋಕ್ಕೆ ಶುರು ಆಗುತ್ತೆ, ಭಯ ಆಗೋಕ್ಕೆ ಶುರು ಆಗುತ್ತೆ. ಇಲ್ಲದೇ ಇರೋ ಕೆಟ್ಟ ಕನಸುಗಳೆಲ್ಲ ಇದ್ವಲ್ಲ, ಅವೆಲ್ಲ ಲೈವ್ ಎಕ್ಸ್ಪೀರಿಯನ್ಸಿಗೆ ಬರೋಕ್ಕೆ ಶುರು ಆಗುತ್ತೆ. ಇದೆಲ್ಲ ನೋಡಿದ್ರೆ ನಿಮಗೇ ಇಷ್ಟು ಭಯ ಆಗುತ್ತೆ ಅಂದರೆ, ಇವತ್ತು ನಾವು ಮಾತಾಡ್ತಾ ಇದ್ದೀವಲ್ಲ ಒಬ್ಬರು ಪ್ಯಾಸೆಂಜರ್ ಬಗ್ಗೆ, ಅವ್ರಿಗೆಷ್ಟು ಭಯ ಆಗಿರಬೇಡ, ಅವ್ರಿಗೆಷ್ಟು ಕಾಲು ಗಡ 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 ಅಂತ ನಡಗಿರಬೇಡ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಾ? ಒಬ್ಬರು ಪ್ಯಾಸೆಂಜರು ಪಾಪ ಮುಂಬೈಯಿಂದ ಬ್ಯಾಂಗ್ಳೂರಿಗೆ ಫ್ಲೈಟ್ ಹತ್ತಿದ್ದಾರೆ. SG268 ಸ್ಪೈಸ್ ಜೆಟ್ಟು. ಆರಾಮಾಗಿ ಬೋರ್ಡ್ ಮಾಡಿದ್ದಾರೆ, ಫ್ಲೈಟು ಟೇಕ್ ಆಫ್ ಆಗಿದ್ದಾರೆ. ಏರ್ ಹೋಸ್ಟ್ರೆಸ್ಸು ಬಂದು ಸೂಪರಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿದ್ದಾರೆ. ಅದಾದಮೇಲೆ ಟಾಯ್ಲೆಟ್ಟಿಗೆ ಅರ್ಜೆಂಟ್ ಆಗಿದೆ, ಇವ್ರಿಗೆ ಓಡೋಗಿದ್ದಾರೆ ಟಾಯ್ಲೆಟ್ಗೆ. ಕೆಲಸ ಎಲ್ಲ ಆದಮೇಲೆ ಆಚೆ ಬರೋಕ್ಕೆ ಅಂತ ಡೋರನ್ನ ತೆಗಿಯೋಕ್ಕೆ ಟ್ರೈ ಮಾಡಿದ್ದಾರೆ. ಡೋರು ಓಪನ್ ಆಗ್ತಾ ಇಲ್ಲ. ಸಡನ್ನಾಗಿ ಏನೋ ಟೆಕ್ನಿಕಲ್ ಡಿಫಿಕಲ್ಟಿ ಬಂದಿದೆ. ಆ ಟಾಯ್ಲೆಟ್ ಇರೋದು ನ್ಯಾಯವಾಗಿ 10/10 ಇರಲ್ಲ ಈ ಏರ್ಪ್ಲೇನ್ಗಳಲ್ಲಿ. ಹಂಗೆ ಒಂಚೂರು ವಾಸನೆ ಬೇರೆ, ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಡೋರನ್ನು ಗಡ 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 ಅಂತ ಅಲ್ಲಾಡಿಸಿ ಕಿತ್ತಾಕೋಕ್ಕೆಲ್ಲ ಟ್ರೈ ಮಾಡಿಬಿಟ್ಟವ್ರು, ಆಗಿಲ್ಲ. ಅದಾದಮೇಲೆ ಏರ್ ಹೋಸ್ಟ್ರೆಸ್ಗೆ ಪ್ಯಾಸೆಂಜರ್ಸ್ಗೆಲ್ಲ ಗೊತ್ತಾಗೈತೆ. ಬಂದು ಕರೆಕ್ಟಾಗಿ ನೋಡಿದ್ಮೇಲೆ, ಚೆಕ್ ಮಾಡಿದ್ಮೇಲೆ ಫ್ಲೈಟಲ್ಲಿರೋ ಅಂತಹ ಟೆಕ್ನಿಷಿಯನ್ಸ್ಗೂ ಹೇಳಿದ್ದಾರೆ, ಅವ್ರ ಕೈಲೂ ಆಗಿಲ್ಲ. ಏರ್ ಹೋಸ್ಟ್ರೆಸ್ಸು ಕೂಡ ಆ ಗೇಟನ್ನು ತೆಗಿಯೋಕ್ಕೆ ಟ್ರೈ ಮಾಡಿದ್ದಾರೆ. ಏನು ಮಾಡಿದ್ರು, ಜಗ್ಗಾಡಲಿ ಗುದ್ದಾಡಲಿ, ಎಷ್ಟೇ ಟೆಕ್ನಿಕಲ್ ಸಪೋರ್ಟ್ ಬರಲಿ, ಮಿಡಲ್ ಏರಲ್ಲಿ ಇದ್ದಾರೆ, ಏನು ಮಾಡೋಕ್ಕೆ ಸಾಧ್ಯ? ಅದಲ್ಲದೆ ಇವ್ರು ಬೇರೆ, ನಮ್ಮ ಕಸ್ಟಮರ್ ಬೇರೆ ಭಯ ಪಟ್ಬಿಟ್ಟಿದ್ದಾರೆ, ಬೆವ್ರ್ತಾ ಇದ್ದಾರೆ. ಕ್ಲಾಸ್ಟ್ರೋಫೋಬಿಯಾ, ಏನಾದರೂ ಚಿಕ್ಕ ಸ್ಪೇಸಸ್ ಇದ್ದರೆ ನಮಗೆಲ್ಲ ಭಯ ಆಗೋಕ್ಕೆ ಶುರು ಆಗುತ್ತೆ. ಒಬ್ಬೊಬ್ರು ಈ ಥರ ಇರುತ್ತೆ ಪ್ರಾಬ್ಲಮ್ಗಳು. ಅಂಥದ್ರಲ್ಲಿ 10/10 ರೂಮಲ್ಲಿ ಇರೋಕ್ಕಾಗುತ್ತೇನ್ರಿ? ಪೂರ್ತಿ ಭಯ ಆಗಿ ಬೆವ್ತು ಸುಸ್ತಾಗಿ ಕಿರ್ಚಾಡೋಕ್ಕೆ ಶುರು ಮಾಡಿದ್ದಾರೆ. ಅಷ್ಟರಲ್ಲಿ ಏರ್ ಹೋಸ್ಟ್ರೆಸ್ಸು ಒಂದು ಲೆಟ್ರು ಬರೆದಿದ್ದಾರೆ. ಸರ್, ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಭಯ ಪಡೋಕ್ಕೆ ಹೋಗಬೇಡಿ. ಸೀಟು ಏನು ಕಮೋಡ್ ಇದೆ ಅದನ್ನು ಟೈಟಾಗಿ ಮುಚ್ಚಿಬಿಟ್ಟು ಅದ್ರ ಮೇಲೆ ಕೂತ್ಕೊಬಿಡಿ. ಇನ್ನೇನು ಫ್ಲೈಟು ಇನ್ನೊಂದು 5-10 ನಿಮಿಷ ಲ್ಯಾಂಡ್ ಆಗಿಬಿಡುತ್ತೆ. ಗೇಟ್ ತೆಗಿಯೋಕೆ ಆಯ್ತಾ ಇಲ್ಲ ಸತ್ಯ, ಆದರೆ ನಾವಿದ್ದೀವಿ ಅಂತ ಧೈರ್ಯ ತುಂಬಿದ್ದಾರೆ. ಆವಾಗ ಒಂಚೂರು ಕಸ್ಟಮರು ಕಾಮ್ ಡೌನ್ ಆಗಿದ್ದಾರೆ. ಫ್ಲೈಟು ಕೂಡ ಇಳಿದ ಮೇಲೆ ಆನ್ಸೈಟ್ ಇಂಜಿನಿಯರ್ಸ್ ಏನಿರ್ತಾರೆ ನಮ್ಮ ಏರ್ಪೋರ್ಟ್ಗಳಲ್ಲಿ, ಅವರು ಬಂದು ಡೋರನ್ನು ಓಪನ್ ಮಾಡಿದ್ದಾರೆ. ನಮ್ಮ ಏರ್ಪೋರ್ಟ್ ಏಜೆನ್ಸಿಲಿದ್ದಂತಹ ಸ್ಪೈಸ್ ಜೆಟ್ ಅವರು ಬಂದು, ಸಾರಿ ಸರ್, ನಿಮಗೆ ನಿಮ್ಮ ಟಿಕೆಟ್ ಅಮೌಂಟ್ ಏನಿತ್ತು ಅದನ್ನು ರೀಫಂಡ್ ಮಾಡಿಬಿಡ್ತೀವಿ ಅಂದ್ರಂತೆ. ಆ ಟಿಕೆಟ್ ಇರೋದೇ 3,500 4,000. ಇವನಿಗೆ ಜೀವನ ಪೂರ್ತಿ ಟ್ರಾಮಾ ಕೊಟ್ಟು ಕೂರಿಸಿರ್ತೀರ, ಅವನಿಗೆ ಮಿಡ್ನೈಟಲ್ಲೂ ಈ ಥರ ಕೆಟ್ಟ ಕನಸುಗಳು ಬರೋಕ್ಕೆ ಶುರು ಆಯ್ತವೆ. ಅಂಥದ್ರಲ್ಲಿ ಬರೀ 3,500ನ? ಅಟ್ಲೀಸ್ಟ್ ಒಂದು 5,000 ಬೇಡವಾ? 5,000 ಹೋಗಲಿ, 10,000 ಎಕ್ಸ್ಟ್ರಾ ಬ್ಯಾಗೇಜ್ ಆದರೆ 1 kg ₹500 ₹1,000 ಚಾರ್ಜ್ ಮಾಡ್ತೀರಾ. ಕೋರ್ಟ್ಗೆ ಅವನೇನಾದರೂ ಈಗ ಎಳ್ಕೊಂಡು ಹೋದರೆ ನೀವು ಅಟ್ಲೀಸ್ಟ್ ಒಂದು 2-3 ಲಕ್ಷ ಫೈನ್ ಕಟ್ಟಬೇಕಾಗುತ್ತೆ. ಇಂಥ ಸಿಚುವೇಷನ್ಗಳಲ್ಲಿ ಅದಕ್ಕೆ ಹೇಳೋದು, ಟಾಯ್ಲೆಟ್ ಹೋಗೋದಕ್ಕಿಂತ ಮುಂಚೆ ನೀರು ಬರ್ತಾ ಇದೆಯಾ ಇಲ್ವಾ, ಡೋರ್ ಓಪನ್ ಆಗ್ತಾ ಇದೆಯಾ ಇಲ್ವಾ, ಕ್ಲೋಸ್ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಹೋಗಬೇಕು ಅಂತ. ಈ ಗ್ಯಾಪಲ್ಲಿ ನಮ್ಮ ಏರ್ ಹೋಸ್ಟ್ರೆಸ್ ಯಾರು ಲೆಟ್ರು ಬರೆದಿದ್ರು ಅವ್ರಿಗೆ ಥ್ಯಾಂಕ್ ಯು ಲೆಟರ್ಗಳು ಬಂದಿದ್ದು, ಕಂಗ್ರ್ಯಾಚುಲೇಷನ್ಸ್ ಅಂದಿದ್ದು. ಆದರೆ ಸೆಂಟ್ರಲ್ಲಿ ಬಕ್ರಾ ಆದವ್ರು ಮಾತ್ರ ನಮ್ಮ ಪ್ಯಾಸೆಂಜರು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀವಿ. ಇದೇ ಥರ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.